ಹಸಿರು ಹೊದಿಕೆಯ ನಡುವೆ ಕೆಂಪು ಬಣ್ಣದಲ್ಲಿ ಕಂಗೊಳಿಸುತ್ತಿರುವ ಆಪಲ್ ಹಣ್ಣುಗಳು. ಕಣ್ಣಿಗೆ ಹಬ್ಬದಂತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಅನಿಲ್ ಎಂಬ ಯುವ ರೈತನ ತೋಟದಲ್ಲಿ. ಕಡಿಮೆ ನೀರಿನಲ್ಲಿಯೇ ಹೊಸ ಪ್ರಯೋಗಕ್ಕೆ ಮುಂದಾದ ಯುವ ರೈತ ಸಾಂಪ್ರದಾಯಿಕ ಬೆಳೆ ಬಿಟ್ಟು ಆಪಲ್ ಬೆಳೆಗೆ ಕೈ ಹಾಕಿ ಯಶಸ್ಸು ಕಂಡಿದ್ದಾನೆ. ಆರಂಭದಲ್ಲಿ ಹಲವು ಮಂದಿ ಅನುಮಾನ ವ್ಯಕ್ತಪಡಿಸಿದ್ದರೂ ಸಹ ಇದೀಗ ಆಪಲ್ ಬೆಳೆದು ಫಲ ನೀಡುತ್ತಿರುವುದು ಸುತ್ತಮುತ್ತಲಿನ ರೈತರ ಅಚ್ಚರಿಗೆ ಕಾರಣವಾಗಿದೆ. ಅಡ್ಡಗಲ್ ಗ್ರಾಮದಲ್ಲಿರುವ ತನ್ನ 1 ಎಕರೆ ಜಮೀನಿನಲ್ಲಿ 5-6 ಲಕ್ಷ ಹಣ ಖರ್ಚು ಮಾಡಿ 400 ಆಪಲ್ ಗಿಡಗಳನ್ನು ನೆಟ್ಟು 1.5 ವರ್ಷ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾನೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆಪಲ್ ಬೆಳೆಯನ್ನು ಬೆಳೆದು ಯಶಸ್ಸು ಕಂಡು ಬೇರೊಬ್ಬ ರೈತರಿಗೆ ಮಾದರಿಯಾಗಿದ್ದಾನೆ. ಅಡ್ಡಗಲ್ ಅನಿಲ್ ಅಂತೇಳ್ಬಿಟ್ಟು ಅಡ್ಡಗಲ್ ಗ್ರಾಮನೇ ನಮ್ಮದು, ಚಿಕ್ಕಬಳ್ಳಾಪುರ ತಾಲೂಕು. ನಾನು ಮೊದಲಿಂದ ಕೂಡ ಆಪಲ್ ಬೆಳಿಬೇಕು, ಆರೆಂಜ್ ಬೆಳಿಬೇಕು ಅಂತ ತುಂಬ ಇಂಟ್ರೆಸ್ಟಿಂದ ಇದ್ದೆ. ನನಗೆ ತುಂಬ ವಿಶೇಷ ಆಪಲ್ಲು ಬೆಳಿಲೇಬೇಕು ಅಂತ. ಕೆಲವರು ಅನ್ನೋರು ನಮ್ಮ ಕಡೆ ಆಪಲ್ ಆಗಲ್ಲ ಅಂತ. ನಾನು ಇದೇ ರೀತಿಯಾಗಿ ಏನಪ್ಪ ಆಗ್ತದಿಲ್ಲ, ಇದು ಬರೀ ಕಾಶ್ಮೀರ ಸೈಡು ಅಂತ ಅಂದ್ಕೊತಾ ಇದ್ದೆ. ಯೂಟ್ಯೂಬ್ಗಳು ನೋಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಬರೋವಂಥದ್ದು ಏನು ಆಪಲ್ಲು ಬೆಳಿಬೋದು ಅದು ಇದು ಅಂತ ನಮ್ಮ ಕರ್ನಾಟಕದಲ್ಲಿ ತೋರಿಸೋರು. ಸರಿ, ಏನು ಮಾಡೋದು, ನನಗೆ ಈ ಆಪಲ್ ಗಿಡಗಳು ಬೇಕಂತ ಭಾರಿ ಸರ್ಚ್ ಮಾಡಿದೆ. ಆಮೇಲೆ ನಮ್ಗೆ ಸಿಕ್ಕಿದ್ದು ನಮ್ಗೆ ಆರಾಧ್ಯ ಶ್ರೀ ಶಶಿಯಣ್ಣವರು, ತುಮಕೂರು ಡಿಸ್ಟಿಕ್ಕು, ಗುಬ್ಬಿ ತಾಲೂಕಿನವರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. 1 ತಿಂಗಳ ಕಾಲ ತುಂಬ ಸತಾಯಿಸಿದೆ, ಹಣ ಗಿಡ ಬೇಕು ಅಂತ. ಅವರೂ ಕೊಟ್ಟರು, ಗಿಡ ಕೊಟ್ಟರು. 1 ತಿಂಗಳಾದಮೇಲೆ ಗಿಡ ಕೊಟ್ಟರು. 1 ಎಕರೆ 400 ಗಿಡ ಅಷ್ಟು ತರಿಸಿದೆ. ಎಲ್ಲರೂ ನಗಿದ್ರು. ಆಪಲ್ ಆಗ್ತಾಯಿದೆ, ನಮ್ಮ ಕಡೆ ಆಗೋದಂತಲ್ಲ, ಬೇರೆ ದೇಶಗಳಲ್ಲಿ ಆಗೋದಂತೆಲ್ಲ ಗೇಲಿ ಮಾಡಿದ್ರು. ಸರಿ, ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡೆ. ಆಯ್ತಪ್ಪ, ಆಗದೇ ಇದ್ರೂ ಪರವಾಗಿಲ್ಲ, ನಾನು ಒಂದು ಸರಿ ಚೆಕ್ ಮಾಡಿ ನೋಡೋಣ ಅಂಥೇಳಿ ಹಾಕಿದೆ. ಸರ್, ಮಗುನ ಸಾಕ್ದಂಗೆ ಸಾಕ್ಬೇಕು ಗಿಡ. ಸುಮ್ಮನೆ ಗಿಡ ಹಾಕಿ ನಾವು ನೀರು ಬಿಡ್ತಾಯಿದ್ದೀವಿ, ಏನೋ ಕಾಟಾಚಾರಕ್ಕೆ ಗಿಡ ಹಾಕಿದ್ದೀವಿ ನಾವು ಅಂದರೆ ಆಗಲ್ಲ. ಖಂಡಿತವಾಗ್ಲೂ ನಾವು ಮಗುನ ಸಾಕ್ದಂಗೆ ಸಾಕಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಒಂದು ಉದಾಹರಣೆ. ಜೊತೆಗೆ ಒಂದು ಆರೆಂಜ್ ಗಿಡ ಕೂಡ ಹಾಕಿದೆ. ಅದರಲ್ಲಿ ಒಂದು 30 ಕಾಯಿ ಬಂದಿದೆ. ಒಂದು 10 ಗಿಡ ಮೋಸಂಬಿ ಹಾಕಿದ್ದೀನಿ, ತೈವಾನ್ ಮೋಸಂಬಿ ಅಂತ, ಅದು ಚೆನ್ನಾಗಿ ಬಂದಿದೆ ಸರ್. ಬಟ್ ಆಪಲ್ಲು 3 ವೆರೈಟಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಹಸಿ ಕಾಯಿಗಳಿದೆ, ಒಂದು ಸ್ವಲ್ಪ ಫುಲ್ ಹಣ್ಣು ಆಗಿಬಿಟ್ಟಿದೆ. ಸೊ ಹಂಗಾಗಿ ಇದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಣ ಅಂಥೇಳಿ ಬರ್ತದೆ ಸರ್. ಅದರಲ್ಲೇನು ವಿಶೇಷ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಬೋದು, ಪ್ರತಿಯೊಬ್ಬ ರೈತರು ಕೂಡ ಆಪಲ್ಲು ನಮ್ಮ ಕಡೆ ಕೂಡ ಬೆಳಿಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಗಿಡ ಕೊಟ್ಟವರಾಗಲಿ? ಸರ್, ಗಿಡ ಕೊಟ್ಟವರು ಶಶಣ್ಣವರು ನಮಗೆ ತುಂಬಾ ಸಹಕಾರ ಕೂಡ ನೀಡಿದ್ರು. ಇಲ್ಲಾಂದ್ರೆ ನಾನು ಇಷ್ಟು ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನನಗೇನೇ ಒಂದು ಸ್ವಲ್ಪ ತೋಟದಲ್ಲಿ ಒಂದು ರೋಗ ಕಾಣಿಸಿದ್ರು ಕೂಡ ಇಮ್ಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ. ಅವ್ರು ಹೇಳೋವಂಥವ್ರು ಈ ರೀತಿ ಅದು ಸ್ವಲ್ಪ ಆರ್ಗಾನಿಕಲಾಗಿ ಬೆಳೆದಿದ್ದೀವಿ, ಹಸು ಗಂಜಲ ಮತ್ತು ಎಲ್ಲನೂ ಅದು ಎಲೆ ಇಂಥದ್ದು ಸ್ವಲ್ಪ ಹಾಕಿ ಆರ್ಗಾನಿಕಲಾಗಿ ಬೆಳೆದಿದ್ದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಔಷಧಿಗಳಲ್ಲಿ ಗಿಡ ಬೆಳೆಸ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಈ ಸ್ವಲ್ಪ ಮಚ್ಚೆ ಇರೋವಂಥದ್ದು ನೆನ್ನೆ ಸಾಯಂಕಾಲ ಹಸುದ ಗಂಜಲ ಸ್ವಲ್ಪ ಸ್ಪ್ರೇ ಮಾಡಿದೆ, ಏನು ರೋಗ ಅಟ್ಯಾಚ್ ಆಗದೇ ಇರಲಿ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಹೇಳೋರು ಶಶಣ್ಣವರು ಎಲ್ಲ ಮಾರ್ಗದರ್ಶನ ಕೂಡ ಕೊಡೋವಂಥವ್ರು, ಇಂಥ ಗೊಬ್ಬರಗಳು ಹಾಕು, ಇಂಥ ಈ ರೀತಿ ಮಾಡು ಅಂತ. ಬಟ್ ಅವ್ರ ಮಾರ್ಗದರ್ಶನ ತುಂಬ ನನಗೆ ಅನುಕೂಲನೂ ಆಯಿತು. ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೂ ಕೂಡ ಸಾಧ್ಯವಾಯಿತು. ಇನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಶಶಿಕುಮಾರ್ ಎಂಬುವರ ಬಳಿ ಕಾಶ್ಮೀರ ತಳಿಯ ಆಪಲ್ ಸಸ್ಯಗಳನ್ನು ತಂದು ನೆಟ್ಟಿದ್ದರು. ಈ ವಿಶೇಷ ತಳಿಯ ಆಪಲ್ ಗಿಡಗಳನ್ನು ಹೊರ ರಾಜ್ಯದಿಂದ ತರಿಸಿ ನೆಟ್ಟಿದ್ದ ರೈತ ಡ್ರಿಪ್ ನೀರಾವರಿ ಮೂಲಕ ತೋಟ ನಿರ್ವಹಣೆ ಮಾಡುತ್ತಿದ್ದಾರೆ. ಅತಿ ಕಡಿಮೆ ನೀರಿನ ಬಳಕೆಯಲ್ಲೂ ಸಹ ಉತ್ತಮ ಇಳುವರಿ ಪಡೆಯಬಹುದೆಂದು ರೈತ ಹೇಳುತ್ತಿದ್ದು, ಕೃಷಿಯಲ್ಲಿ ಹೊಸ ಪ್ರಯೋಗಗಳಿಗೆ ಯುವಕರು ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ರೈತನ ಸಾಧನೆ ನೋಡಲು ಸುತ್ತಮುತ್ತಲಿನ ರೈತರು ಸಹ ತೋಟಕ್ಕೆ ಭೇಟಿ ನೀಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಶಶಿಕುಮಾರ್ ಅಂತ, ಆರಾಧ್ಯ ನರ್ಸರಿ ಗುಬ್ಬಿ ಪ್ರೊಪ್ರೈಟ್ರು. ಸೊ ನಮ್ಮದು ಬಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಬರುತ್ತೆ. ಸೊ ನಾವು ಆಪಲ್ ಕೃಷಿನ ಇವಾಗ ತುಂಬ ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲೂ ಚೆನ್ನಾಗಿ ಬರ್ತಿರೋದ್ರಿಂದ ಒಂದು ಪ್ರಮೋಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲೇನಾಗಿದೆ, ನಾನು ಲಾಸ್ಟ್ ಇಯರು ಕಾಶ್ಮೀರ್ಗೆ ಹೋದಾಗ ಅಲ್ಲಿ ಸೇಬು ಬಿಟ್ಟಿರೋದು ನೋಡಿ ಭಾಳ ಖುಷಿಯಾಯಿತು. ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ಸೊ ಅಲ್ಲಿ ಸೇಬು ಬೆಳೆಗಾರನ ನಾನು ಒಬ್ಬನ ಭೇಟಿ ಮಾಡಿದೆ. ಅಬಿದ್ ಅಂತ ಒಬ್ಬರು ಸೇಬು ಬೆಳೆಗಾರನ ಭೇಟಿ ಮಾಡಿದಾಗ ಏನಂದರು, ಸರ್ ಇದು ನಿಮ್ಮ ಕಡೆ ಕೂಡ ಬೆಳಿಬೋದು, 100% ಬರುತ್ತೆ. ಒಂದು 2-3 ವೆರೈಟಿ ಇದ್ದಾವೆ, ಹರ್ಮನ್ 99, ಅನ್ನ ವೆರೈಟಿ ಮತ್ತು ಡಾರ್ಸೆಟ್ ಗೋಲ್ಡನ್ ಅಂತ ನಿಮ್ಮ ಸೈಡ್ ಕೂಡ ಬೆಳಿಬೋದು. ನೀವು ಯಾಕೆ ಪ್ರಯತ್ನ ಪಡಬಾರ್ದು, ನಿಮ್ಮದು ಒಳ್ಳೆ ಹೆಸರಿದೆ. ನಾವು ಆಲ್ರೆಡಿ ಪ್ರಸ್ತುತ ನಮ್ಮ ಸೀಬೆ ಕೃಷಿನಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದೆ ನಮ್ಮ ನರ್ಸರಿ. ಎಲ್ಲ ಕರ್ನಾಟಕದಾದ್ಯಂತ ಮೂಲೆನಲ್ಲೂ ಒಳ್ಳೊಳ್ಳೆ ಸೀಬೆ, ಈ ಥೈಲ್ಯಾಂಡ್ ಸೀಬೆ ಆಗಿರ್ಬೋದು ಅಥವಾ ಜಪಾನ್ ಸೀಬೆ ಆಗಿರ್ಬೋದು, ಕಂಪ್ಲೀಟ್ ಕೊಡ್ತಾ ಬರ್ತಾಯಿದ್ದೀವಿ. ಒಳ್ಳೆ ಹೆಸರಿದೆ. ಹೆಚ್ಚು ಕಮ್ಮಿ ಒಂದು 8-10 ಲಕ್ಷ ಗಿಡ ಆಲ್ರೆಡಿ ನಾವು ಸೀಬೆ ಗಿಡ ಕೊಟ್ಟಿದ್ದೀವಿ. ಸೊ ಅಲ್ಲಿಗೆ ನನಗೆ ಅನ್ನಿಸ್ತು
ಆಪಲ್ ಬಗ್ಗೆ ಸ್ವಲ್ಪ ಅವತ್ತೊಂದು ಥಾಟ್ ಮಾಡಿದ್ದೆ, ಏನಾದರೂ ಒಂದು ಆಪಲ್ ನಮ್ಮ ಭಾಗದಲ್ಲೂ ಒಂದು ಟ್ರೈ ಮಾಡ್ಬೋದಲ್ಲ ಅಂತ. ಸೊ ಆ ಥರ ನಾನು ಯೋಚನೆ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಅನಿಲ್ ಅವರು. ಸೊ ಈ ಅನಿಲ್ ಏನು ರೈತರಿದ್ದಾರೆ, ಪ್ರಗತಿಪರ ರೈತರು. ಸೊ ಅವ್ರು ನನಗೆ ಫೋನ್ ಮಾಡಿ ಒಂದೇ ಸಮ 1 ತಿಂಗಳು ಫಾಲೋ ಅಪ್ ಮಾಡೋದು. ಸರ್ ನನಗೆ ಆಪಲ್ ಗಿಡ ಹಾಕಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಅದು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಾನು ಆಪಲ್ ಕೃಷಿ ಮಾಡಲೇಬೇಕು ಅಂತೇಳಿ ಅವರು ರೆಡಿಯಾಗಿದ್ದರು. ಸೊ ನಾನು ಅವ್ರಿಗೋಸ್ಕರ ಕಾಶ್ಮೀರ್ಗೆ ಹೋಗಿ ಅಲ್ಲಿಂದ ಗಿಡಗಳು ತೊಗೊಂಬಂದೆ, ಆಪಲ್ ಗಿಡಗಳನ್ನ. ಕಾಶ್ಮೀರಲ್ಲಿ ಗ್ರಾಫ್ಟ್ ಮಾಡಿಸ್ಕೊಂಡು ನಮ್ಮ ಕಡೆಗೆ ಸೂಟ್ ಆಗೋಂತಹ ಬೇರು ಯಾವುದಿರುತ್ತೆ, ರೂಟ್ ಸ್ಟಾಕ್ ಏನಿರುತ್ತೆ, ಸೊ ಅದನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ಡೈರೆಕ್ಟ್ ನೀವು ಕಾಶ್ಮೀರಿಂದ ತರಿಸಿದ್ರೆ ಅಲ್ಲಿಂದ ಬರ್ತಕ್ಕಂಥ ಸೇಬಿನ ಗಿಡದಲ್ಲಿ ಕಾಯಿ ಬಿಡಲ್ಲ. ಇಲ್ಲಿ ರೂಟ್ ಸ್ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿನ ವಾತಾವರಣಕ್ಕೆ ಈ ಬೇರು ಚೆನ್ನಾಗಿ ಹೊಂದ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅಲ್ಲಿಂದ M311 ರೂಟ್ ಸ್ಟಾಕಲ್ಲಿ ಗಿಡಗಳನ್ನ ತೊಗೊಂಬಂದೆ. M311 ಅಂತಿದೆ, M9 ಅಂತ ಇದೆ, ಸೊ M11 ಅಂತ ಇದೆ. ಸೊ ಸುಮಾರು ವೆರೈಟೀಸ್ ಇದೆ ರೂಟ್ ಸ್ಟಾಕಲ್ಲಿ. ಸೊ ರೂಟ್ ಸ್ಟಾಕಲ್ಲಿ ಗಿಡ ತಂದು ಅನಿಲ್ ಅವ್ರಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಇದರಲ್ಲಿ ಝೀರೋ ನಾಲೆಡ್ಜ್, ನಮಗೆ ಏನೂ ಗೊತ್ತಿರಲಿಲ್ಲ ಆಪಲ್ ಹೇಗೆ ಬೆಳಿಬೇಕು, ಏನು ಮಾಡಬೇಕು ಅಂತ. ಒಂದು ವಿಶಿಷ್ಟ ಪ್ರಯತ್ನಕ್ಕೆ ಇದು ನಾನು ಆಲ್ರೆಡಿ ಅವ್ರಿಗೆ ರೈತರಿಗೂ ಕೂಡ ಹೇಳಿದ್ದೆ, ಇದು ಒಂದು ವ್ಯತಿರಿಕ್ತ ಬೆಳೆ, ನಮ್ಮ ಕಡೆ ಆಗುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ, ನೀವು ಇದನ್ನು ತುಂಬ ನಂಬ್ಕೊಳಕ್ಕೆ ಹೋಗಬೇಡಿ, ಬಟ್ ಒಂದು ಚಾಲೆಂಜಿಗಾಗಿ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅದ್ರ ತಕ್ಕನಾಗಿ ನಾನು ಹೇಳಿದ್ದು, ನಾನು 100% ಹೇಳಿದೆ, ಅವ್ರು 200% ಎಫರ್ಟ್ ಹಾಕಿ ಅಡ್ಡಗಾಲ ನಿದ್ದಲು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅದಕ್ಕೆ ನೀವು ನಿದರ್ಶನ ನೋಡ್ಬೋದು, ಆಲ್ರೆಡಿ ಕಾಯಿ ಬಿಟ್ಟಿದೆ. ಇದು ಬಂದು ಮೊದಲನೇ ಕಟಾವು. ಆಪಲ್ ಕೃಷಿ ನಮ್ಮ ಕಡೆ ಕೂಡ ಮಾಡ್ಬೋದು. 40ರಿಂದ 45 ಡಿಗ್ರಿ ತಾಪಮಾನನ ತಡ್ಕೊಳ್ಳೋಂತಹ ಆಪಲ್ ತಳಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ನಮ್ಮಲ್ಲಿ ಮೇಯ್ನು 3 ವೆರೈಟಿ ನಮ್ಮ ಕರ್ನಾಟಕದಲ್ಲಿ ಸೂಟಬಲ್ ಇರುತ್ತೆ. ಒಂದು ವೆರೈಟಿ ಬಂದು ಅನ್ನ ವೆರೈಟಿ, ಇನ್ನೊಂದು ಡಾರ್ಸೆಟ್ ವೆರೈಟಿ, ಇನ್ನೊಂದು ಹರ್ಮನ್ 99 ವೆರೈಟಿ. ಎಲ್ಲರೂ ಇದನ್ನು ಇಸ್ರೇಲ್ ವೆರೈಟಿ ಅಂತ ಕೂಡ ಕರಿತಾ ಇದ್ದಾರೆ. ಸೊ ಇಸ್ರೇಲಿಂದ ಕಾಶ್ಮೀರ್ಗೆ ಇಂಪೋರ್ಟ್ ಆಗಿ ಕಾಶ್ಮೀರಿಂದ ಇಲ್ಲಿ ಬರುತ್ತೆ. ರೂಟ್ ಸ್ಟಾಕ್ ಎಲ್ಲ ಇಸ್ರೇಲಿಂದ ಹೋಗುತ್ತೆ. ಸೊ ಇದನ್ನು ಇಸ್ರೇಲ್ ಅನ್ನ ಅಂತ ಕೂಡ ಕರೀತಾರೆ, ಇಸ್ರೇಲ್ ಡಾರ್ಸೆಟ್ ಅಂತ ಕೂಡ ಕರೀತಾರೆ. ಸೊ ಈಗ ಇದನ್ನು ಗಿಡ ಕೃಷಿ ಅಂತ ಬಂದಾಗ ಇದಕ್ಕೆ ನಾಟಿ ಮಾಡೋಕ್ಕೆ ಯಾವುದೇ ಒಂದು ಸೀಸನ್ ಅಂತಕ್ಕಂಥದ್ದಿಲ್ಲ. ಬೋರ್ ವ್ಯವಸ್ಥೆ ಇದ್ದು ಒಂದು ಮಧ್ಯಮ 1 ಇಂಚ್ ನೀರಿದ್ರೂ ಕೂಡ ನೀವು 1 ಎಕರೆ ಮೇಂಟೈನ್ ಮಾಡ್ಬೋದು. ತುಂಬ ನೀರೇನು ಕೇಳೋಂಥ ವೆರೈಟಿ ಅಲ್ಲ ಇದು. ಸೊ ನೀರು ತುಂಬ ಕಡಿಮೆ ಬೇಕಾಗಿರೋಂಥ ವೆರೈಟಿ. ಅಷ್ಟು ಸುಲಭ ಗಿಡ ಸಾಯೋದು ಕೂಡ ಇಲ್ಲ. ಇದು ಚಳಿಗಾಲದಲ್ಲಿ ಡಾರ್ಮೆಂಟರಿ ಸ್ಟೇಜ್ ಅಂತ ಹೋಗುತ್ತೆ. ಅಂದರೆ ಗಿಡ ಸತ್ತೋಗೋ ಥರ ಆಗೋಗುತ್ತೆ ಚಳಿಗಾಲದಲ್ಲಿ, ಎಲೆ ಎಲ್ಲ ಉದುರ್ಬಿಟ್ಟು ಬರಡಾಗ್ಬಿಡುತ್ತೆ. ಸೊ ಈ ಚಳಿಗಾಲದಲ್ಲಿ ಇದನ್ನು ಕಟಿಂಗ್ ಮಾಡಿದ್ರೆ ಜನವರಿ ತಿಂಗಳಿಗೆ ನಮಗೆ ಹೂ ಸ್ಟಾರ್ಟ್ ಆಗಿ, ಫೆಬ್ರವರಿ ತಿಂಗಳಲ್ಲಿ ಕಾಯಿ ಕಚ್ಚಕ್ಕೆ ಸ್ಟಾರ್ಟ್ ಆಗಿ, ಈ ನಮ್ಮ ಏಪ್ರಿಲ್, ಮೇ, ಜೂನ್ ಈ ಟೈಮಲ್ಲಿ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ಈಗ ನನ್ನ ಕೈಯಲ್ಲಿರ್ತಕ್ಕಂಥದ್ದು ಇದು ಕಾಶ್ಮೀರ್ ಆಪಲ್ ಅಲ್ಲ, ಇಲ್ಲೇ ಬೆಳೆದು ಇಲ್ಲೇ ನಾವು ಈಗ ತಾನೇ ಕಿತ್ತಿರ್ತಕ್ಕಂಥ ಫ್ರೆಶ್ ಆಪಲ್ ಇದು. ಇದು 100% ಸಕ್ಸಸ್ ಆಗಿದೆ. ನಾನು ತುಂಬ ಫುಟೇಜಸ್ಸು ತುಂಬ ನ್ಯೂಸ್ ಚಾನಲಲ್ಲಿ ನೋಡಿದಾಗ ಅವರು ಫೋಕಸ್ ಮಾಡಿ ಒಂದು ಗಿಡ ತೋರಿಸಿದಾಗ ಅದೊಂದು ಗಿಡದಲ್ಲಿ ಅಷ್ಟೇ ಚೆನ್ನಾಗಿ ಬಿಟ್ಟಿರ್ತಿತ್ತು, ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಗಿಡ ಎಲ್ಲ ಖಾಲಿ ಇರ್ತಿತ್ತು. ಬಟ್ ಇಲ್ಲಿ ಅಡ್ಗಲ ನಿಲ್ಲೋರು ತೋಟದಲ್ಲಿ ಬಂದಾಗ ನಾನೊಂದು ಕಾಣಿಸಿದ್ದೇನೆಂದರೆ ಪ್ರತಿಯೊಂದು ಗಿಡದಲ್ಲೂ ನೀವು ಆ ಮೂಲೆಯಿಂದ ಹಿಡಿದು ಈ ಮೂಲೆವರೆಗೂ 1 ಎಕರೆ ಇದೆ ಇದು. ಸೊ 1 ಎಕರೆನಲ್ಲಿ ಯಾವ ಗಿಡಕ್ಕೆ ಹೋದ್ರೂ ಮಿನಿಮಮ್ 50, 100, 200 ಕಾಯಿವರೆಗೂ ಇದ್ದಾವೆ. ಸೊ ಅದೊಂದು ವಿಶಿಷ್ಟವಾದಂಥ ಪ್ರಯತ್ನ ನಮ್ಮ ರೈತರು ಮಾಡಿದ್ದಾರೆ. ನಾನು ಇದು ಕ್ವಾಲಿಟಿ ಕೂಡ ಅಷ್ಟೇ, ಯಾವುದು ಕಾಶ್ಮೀರ್ಗಿನ ಏನು ಕಮ್ಮಿ ಇಲ್ಲ, ಆ ಥರ ಶೈನಿಂಗ್ ಕೂಡ ಬಂದಿದೆ, ನೀವು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು 1 ಎಕರೆಗೆ 400 ಗಿಡ ಕೂರುತ್ತೆ. ಸಾಲಿಂದ ಸಾಲಿಗೆ 10 ಅಡಿ ಬೇಕಾಗುತ್ತೆ, ಗಿಡದಿಂದ ಗಿಡಕ್ಕೂ 10 ಅಡಿ ಬೇಕಾಗುತ್ತೆ. ಮಧ್ಯದಲ್ಲಿ ನೀವು ಕಲ್ಟಿವೇಷನ್ ಬೇಕಾದ್ರೂ ಮಾಡ್ಕೋಬೋದು. ಒಂದು ಗಿಡಕ್ಕೆ ಸ್ಟಾರ್ಟಿಂಗು ಸರಿಸುಮಾರು ಒಂದು 10 kgವರೆಗೂ ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಬೋದು, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ, ಆಪಲ್ ಹಾಕಿ ಬಿಟ್ಟರೆ ಅಂತೂ ಬರಲ್ಲ. ಖಂಡಿತವಾಗ್ಲೂ ನೀವು ಅದನ್ನು ಚಾಚು ತಪ್ಪದೆ ಮಗು ಥರ ಮೇಂಟೈನ್ ಮಾಡಬೇಕು. ಆ ರೀತಿ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ನಮ್ಮ ರೈತರು ಕೂಡ ಹೇಳ್ತಾರೆ. ಸೊ ಯಾರೇ ಇಂಟ್ರೆಸ್ಟ್ ಇದ್ದರೆ ಆಪಲ್ ಕೃಷಿ ಬಗ್ಗೆ ಖಂಡಿತವಾಗ್ಲೂ ಅನಿಲ್ ಅವ್ರ ತೋಟ ವಿಸಿಟ್ ಮಾಡಿಬಿಟ್ಟು ನೀವು ಖಂಡಿತವಾಗ್ಲೂ ಅವ್ರ ಹತ್ರ ಮಾಹಿತಿ ತಗೋಬೇಕು. ಒಟ್ಟಾರೆ ಬರದ ನಡುವೆ ಕೃಷಿ ಕೈ ಬಿಡುತ್ತಿರುವ ಯುವಕರಿಗೆ ಚಿಕ್ಕಬಳ್ಳಾಪುರದ ಈ ಯುವ ರೈತ ಅನಿಲ್ ಮಾದರಿಯಾಗಿದ್ದು, ಹೊಸ ತಂತ್ರಜ್ಞಾನ ಮತ್ತು ವಿಭಿನ್ನ ಬೆಳೆಗಳ ಮೂಲಕ ಕೃಷಿಯಲ್ಲೂ ಯಶಸ್ಸು ಸಾಧಿಸಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಬರದ ನಾಡಿನಲ್ಲೂ ಹೊಸ ಪ್ರಯೋಗದ ಮೂಲಕ ಆಪಲ್ ಬೆಳೆದು ಸೈ ಎನಿಸಿಕೊಂಡಿರುವ ಯುವ ರೈತನ ಸಾಧನೆ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.